ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಯಾವ್ದ್ಯಾವುದು ಮತ್ತು ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳೇನು ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಫೆಬ್ರವರಿ ತಿಂಗಳಿನಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳನ್ನು ನೋಡಿದ್ರೆ ಕೇವಲ 3 ಗ್ರಹಗಳು ಮಾತ್ರ ಬದಲಾವಣೆ ಆಗ್ತವೆ. 11ನೇ ತಾರೀಕು 2ನೇ ತಿಂಗಳು 2025ಕ್ಕೆ ಕುಂಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 12ನೇ ತಾರೀಕು 2ನೇ ತಿಂಗಳು 2025ರಂದು ರವಿ ಮಕರದಿಂದ ಕುಂಭಕ್ಕೆ ಪ್ರವೇಶ ಮಾಡ್ತಾನೆ. ಅದಾದ ನಂತರ 27ನೇ ತಾರೀಕಿನಂದು ಮೀನರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಒಂದು ತಿಂಗಳಿನಲ್ಲಿ ನಡೆಯುವಂತಹ ಗ್ರಹದ ಸಂಚಾರ. ಬುಧ ಗ್ರಹವೇ ಎರಡೆರಡು ಬಾರಿ ತನ್ನ ಗ್ರಹದ ಒಂದು ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅದು ಬಿಟ್ಟರೆ ರವಿ ತನ್ನ ಮಾಸದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಎಲ್ಲ ಗ್ರಹ ಸ್ಥಿತಿಗಳಿಂದಾಗಿ ಯಾವ್ಯಾವ ರೀತಿಯ ಫಲಿತಗಳು ಈ ತಿಂಗಳಲ್ಲಿ ಬರಬಹುದು ಫೆಬ್ರವರಿ ತಿಂಗಳಲ್ಲಿ ಅನ್ನೋದನ್ನು ನೋಡೋಣ. ಜೊತೆಗೆ ಈ ತಿಂಗಳ ಮಾಸ ವಿಶೇಷತೆಯನ್ನು ಗಮನಿಸಬೇಕಾದ ಸಂದರ್ಭದಲ್ಲಿ ಬಹಳ ವಿಶೇಷವಿದೆ. ನೋಡಿ, 1ನೇ ತಾರೀಕಿನಂದು ಕುಂದ ಚತುರ್ಥಿ ಇರತಕ್ಕಂಥದ್ದು, 2ನೇ ತಾರೀಕಿನಂದು ಶ್ರೀ ಪಂಚಮಿ, 3ನೇ ತಾರೀಕಿನಂದು ಕುಮಾರ ಷಷ್ಠಿ, ಅದೇ ರೀತಿಯಾಗಿ 4ನೇ ತಾರೀಕಿನಂದು ಸೂರ್ಯ ಜಯಂತಿ ಇರುವಂಥದ್ದು, ಜೊತೆಗೆ 5ನೇ ತಾರೀಕಿನಂದು ರಥಸಪ್ತಮಿಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಸೊ ನೋಡಿ, ರಥಸಪ್ತಮಿಯು ಸಹ ನಮಗೆ ಈ ತಿಂಗಳಲ್ಲಿ ಬಂದಿದೆ. ಅದಾದ ನಂತರದಲ್ಲಿ 10ನೇ ತಾರೀಕಿನಂದು ಸೋಮ ಪ್ರದೋಷ ಇರ್ತಕ್ಕಂಥದ್ದು, ಸೋಮವಾರ ಪ್ರದೋಷ ಬಂದಿದೆ, ಹಾಗಾಗಿ ಸೋಮ ಪ್ರದೋಷ ಇರ್ತಕ್ಕಂಥದ್ದು. 12ನೇ ತಾರೀಕಿನಂದು ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಅಂದು ಸತ್ಯನಾರಾಯಣ ಪೂಜೆಯನ್ನು ಮಾಡೋದಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಎಲ್ಲರಿಗೂ ಬಹಳ ಸಂತೋಷವನ್ನು ಕೊಡ್ತಕ್ಕಂತಹ, ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ನಿದ್ರೆಯ ಮಹತ್ವವನ್ನು ತಿಳಿಸುವಂತಹ, ಜಗತ್ತಿನ ಎಲ್ಲ ತಮಸ್ಸುಗಳನ್ನು ನಾಶ ಮಾಡ್ತಕ್ಕಂತಹ, ಪರಮೇಶ್ವರನ ಆರಾಧನೆ ಮಾಡ್ತಕ್ಕಂತಹ ಮಾಸ ಶಿವರಾತ್ರಿಗಳನ್ನು ನಾವು ಪ್ರತಿ ಮಾಸವೂ ಏನು ಮಾಡ್ತೀವಿ, ಆದರೆ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿಯ ಒಂದು ಸುಸಂದರ್ಭ, ಜೊತೆಗೆ ಅದೇ ದಿವಸ ಒಂದು ಶನೈಶ್ಚರ ಜಯಂತಿಯೂ ಸಹ ಇರತಕ್ಕಂಥದ್ದು. ಚಾಂದ್ರಸೌರ ಮಹಾಶಿವರಾತ್ರಿ 26ನೇ ತಾರೀಕು 2ನೇ ತಿಂಗಳು 2025. ಅದೇ ರೀತಿಯಾಗಿ 28ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆಯನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಅಂದರೆ ತುಂಬ ವಿಶೇಷತೆಗಳಿದ್ದಾವೆ. ಈ ಬಹಳ ವಿಶೇಷತೆಗಳಿಂದ ಕೂಡಿರ್ತಕ್ಕಂತಹ ಈ ಮಾಸವು 12 ರಾಶಿಗಳ ಮೇಲೆ ಹಲವು ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ. ಅದು ಒಳ್ಳೆ ರೀತಿಯಲ್ಲೂ ಹೌದು, ಕೆಡುಕಿನ ರೀತಿಯಲ್ಲೂ ಹೌದು. ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಕೆಡುಕುಗಳೆಲ್ಲ ದೂರವಾಗಬೇಕು, ಎಷ್ಟೋ ಒಂದು ಜನರ ಕನಸುಗಳು ಈಡೇರಬೇಕು. ಇನ್ನೇನು ನಾವು ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬರ್ತಾ ಇದ್ದೇವೆ. ಆ ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬಂದ ಸಂದರ್ಭದಲ್ಲಿ ಯುಗಾದಿ ಭವಿಷ್ಯವನ್ನು ಸಹ ಮುಂದಿನ ದಿನಮಾನಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಇಷ್ಟು ಒಂದು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ಫೆಬ್ರವರಿ ತಿಂಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ, ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಗ್ರಹ ಸ್ಥಿತಿಗಳ ಬದಲಾವಣೆಗಳಿಂದಾಗಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಫಲಾನುಫಲಗಳನ್ನು ಮೇಷರಾಶಿಯವರು ಅನುಭವಿಸಬಹುದು ಅಂತ ಹೇಳಿದ್ರೆ, ನೋಡಿ, ಫೆಬ್ರವರಿ ತಿಂಗಳು ನಿಮಗೆ ಬಹಳ ಸಂತೋಷವನ್ನು ತಂದುಕೊಡತ್ತೆ. ಯಾಕಂದರೆ ಶನಿ ಹೆಗಲೇ ಇರೋದಕ್ಕೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಏನು ಮಾರ್ಚ್ 29ನೇ ತಾರೀಕಿನಂದು ಶನಿಯ ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆ ಆಗುವ ಸಂದರ್ಭಕ್ಕೆ ನಿಮಗೆ 7.5 ಪ್ರಾರಂಭಿಕ ಹಂತವೂ ಸಹ ಪ್ರಾರಂಭವಾಗುತ್ತೆ. ಆ ಪ್ರಾರಂಭ ಆಗುವ ಹೊತ್ತಿಗೆ 7.5ನಿಂದ ನೀವು ಒಳ್ಳೆಯದನ್ನು ಮತ್ತು ಕೆಟ್ಟದ್ದನ್ನು ಎರಡನ್ನೂ ಸಹ ಪಡ್ಕೊಳ್ಳುವ ಸಾಧ್ಯತೆಗಳಿದ್ದಾವೆ. ನಿಮ್ಮ ಕರ್ಮಾನುಸಾರೇಣ
ಆದರೆ ಪ್ರತಿಯೊಬ್ಬರೂ ಸಹ 7.5 ಅಂತ ಹೇಳಿದ ತಕ್ಷಣ ಬಹಳಷ್ಟು ಭಯಪಡ್ತೀರಿ, ಬಹಳಷ್ಟು ಹೆದರ್ಕೊಳ್ತೀರಿ. ಅಯ್ಯೋ ಏನಾಗೋಗುತ್ತೋ ನಮಗೆ ಅನ್ನುವಂತಹ ಭಯಭೀತವಾದಂತಹ ವಾತಾವರಣದಲ್ಲಿ ನೀವು ಇರ್ತೀರಿ. ಆದರೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾವು ಪ್ರತಿ ಬಾರಿ ಹೇಳ್ತಿರ್ತೀವಿ, ಮೊದಲನೇ ಬಾರಿ ಬಂದಿದೆಯಾ, 2ನೇ ಬಾರಿ ಬಂದಿದೆಯಾ, 3ನೇ ಬಾರಿ ಬಂದಿದೆಯಾ ಪರೀಕ್ಷೆ ಮಾಡ್ಕೊಳ್ಳಿ. ನಿಮಗೇನಾದರೂ 2ನೇ ಬಾರಿ ಬಂದಿದ್ದರೆ ಅದು ಹೊಂಬು ಶನಿಯಾಗತ್ತೆ, ಶನಿದೇವರ ಸಂಪೂರ್ಣ ಆಶೀರ್ವಾದ ಇರುತ್ತೆ. ಅಥವಾ ನಿಮ್ಮ ಜನ್ಮ ಜಾತಕದಲ್ಲಿ ಈ ಒಂದು 7.5 ಸ್ಥಾನಗಳಲ್ಲಿ ಸಂಚಾರ ಮಾಡುವಂತಹ ರಾಶಿಗಳ ಬಿಂದುವಿನ ಸಂಚಾರವನ್ನು ಗಮನಿಸಿದಾಗ 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳನ್ನು ಶನಿ ಹೊಂದಿದ್ರೆ ಖಂಡಿತವಾಗಿಯೂ ನಿಮಗೆ ಕೆಡುಕನ್ನು ತೊಂದರೆ ಮಾಡಲಾರ. ಹಾಗಾಗಿ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಆದರೆ ಗುರುಬಲವನ್ನು ಮಾತ್ರ ನೀವು ಕಳ್ಕೊಳ್ತಾ ಇದ್ದೀರಿ. ಗುರುಬಲ ನಿಮಗೆ ಮೇ 14ನೇ ತಾರೀಕಿನವರೆಗೂ ಮಾತ್ರ ಇರ್ತದೆ. ಮೇ 14ನೇ ತಾರೀಕಿನಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಕ್ಕಂತಹ ಗುರುವಿನ ಅನುಗ್ರಹವನ್ನು ನೀವು ಕಳ್ಕೊಳ್ತಾ ಇದ್ದೀರಿ. ಇಷ್ಟು ದಿವಸ 2ನೇ ಸ್ಥಾನದಲ್ಲಿ ಸಂಚಾರ ಮಾಡಿದಂತಹ ಗುರುವು ಮೇ 14ನೇ ತಾರೀಕಿನಿಂದ ಒಂದು ವಿಶೇಷವಾದಂಥ 3ಯ ಸ್ಥಾನಕ್ಕೆ ಒಂದು ಪ್ರಯಾಣವನ್ನು ಬೆಳೆಸ್ತಾನೆ. ಆಗ ನೀವು ಗುರುಬಲವನ್ನು ಕಳ್ಕೊಳ್ತೀರಿ. ಹಾಗಾಗಿ ಯೋಚನೆ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಹಾಗಾಗಿ 14ನೇ ತಾರೀಕು ಗುರು ಏನು ಬದಲಾವಣೆ ಆಗ್ತಾ ಇದೆ, ಮೇ 14ನೇ ತಾರೀಕು, ಮೇ 14ನೇ ತಾರೀಕಿನಂದೇ ಗುರು ಮಹಾಯಾಗವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಹಾಗಾಗಿ ಯಾರಿಗೆ ಗುರುಬಲಗಳು ಇಲ್ಲ ಮತ್ತು ಜಾತಕದಲ್ಲಿ ಯಾರಿಗೆ ಗುರುವಿನ ಅನುಗ್ರಹವು ಕಡಿಮೆ ಇದೆ, ಅಷ್ಟು ಮಾತ್ರ ಅಲ್ಲ, ಗುರುಬಲ ಇನ್ನಷ್ಟು ಹೆಚ್ಚಿಗೆ ವೃದ್ಧಿಯಾಗಿ ನಿಮಗೆ ಅನುಕೂಲತೆಗಳು ಆಗಬೇಕು ಅಂತ ಹೇಳಿದ್ರೆ ನೀವು ಗುರುಯಾಗವನ್ನು ಮಾಡಿಸ್ಕೊಳ್ಳೋದಕ್ಕೆ ಬುಕ್ ಮಾಡ್ಕೊಳ್ಳಿ. ಆ ಪ್ರಸಾದವು ನಿಮ್ಮ ಮನೆಗೇ ಬರುತ್ತೆ. ಗುರುವಿನ ರಕ್ಷಾ ಕವಚದ ಜೊತೆಗೆ ಗುರು ಅಕ್ಷತೆಯು ನಿಮ್ಮ ಮನೆ ತಲುಪತ್ತೆ. ಆ ಅಕ್ಷತೆಯನ್ನು ಸದಾಕಾಲ ನೀವು ಜೊತೆಯಲ್ಲಿ ಇಟ್ಕೊಂಡಿರಬೇಕು. ಅದರಿಂದ ಹೆಚ್ಚಿನ ಅನುಕೂಲತೆಗಳನ್ನು ನೀವು ಪಡ್ಕೊಳ್ಬಹುದು, ಗುರುವಿನ ಆಶೀರ್ವಾದವನ್ನು ನೀವು ಪಡ್ಕೊಳ್ಬಹುದು. ಅದೇ ರೀತಿಯಾಗಿ ಗುರುವಿನಿಂದ ಬರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಸಹ ನೀವು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಮೇ 14ನೇ ತಾರೀಕಿನಂದು ಗುರುವಿನ ಸ್ಥಾನ ಪಲ್ಲಟದ ದಿವಸದಂದೇ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಅದರ ಪೂಜಾ ಸೇವೆಯ ಶುಲ್ಕವು 333 ರೂಪಾಯಿಗಳು ಆಗಿರುತ್ತೆ. ಅಂದರೆ 333 ಆಗಿರುತ್ತೆ. ಬೇಕು ಅಂದಂಥವರು ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ, ನಿಮ್ಮ ಮನೆಯ ವಿಳಾಸ ಇದಿಷ್ಟನ್ನು ಕಳಿಸಿ ಬುಕ್ ಮಾಡಿಕೊಂಡ್ರೆ ಪೂಜೆಯ ನಂತರ ಪ್ರಸಾದವೇ ನಿಮಗೆ ಬಂದು ತಲುಪತ್ತೆ. ಶೀಘ್ರವೇ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳೋದು ಮರಿಬೇಡಿ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಬಹಳ ಅನುಕೂಲಕರವಾದ ವಾತಾವರಣ ಇದೆ. ಬಹುಶಃ ಈ ವರ್ಷದಲ್ಲಿ ಇನ್ನು ಕೆಲ ತಿಂಗಳುಗಳು ಮಾತ್ರ ಮೇಷರಾಶಿಯವರಿಗೆ ಅನುಕೂಲಕರವಾದ ವಾತಾವರಣ ಇದೆ. ಈ ಫೆಬ್ರವರಿ ಅನ್ನುವಂಥದ್ದು ಸಹ ಬಹಳ ಅನುಕೂಲತೆಯನ್ನು ತಂದುಕೊಡುತ್ತೆ. ರಾಜಕೀಯದವರಿಗೆ, ಕಾರ್ಮಿಕ ಸಂಘದಲ್ಲಿರ್ತಕ್ಕಂಥವರಿಗೆ, ಸೇವಾ ಸಂಘದಲ್ಲಿ ಇರ್ತಕ್ಕಂಥವರಿಗೆ, ಆರ್ಥಿಕ ಒಂದು ವಿಚಾರಗಳಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಬಹಳ ಅನುಕೂಲಕರವಾದ ವಾತಾವರಣ ಇದೆ. ಧಾರ್ಮಿಕ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವರಿಗೆ, ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರಿಗೆ ತುಂಬ ಕೀರ್ತಿ, ಜಯ, ಯಶಸ್ಸುಗಳು ಬರ್ತಕ್ಕಂಥದ್ದು. ನಿಮ್ಮ ಗೌರವವು ವೃದ್ಧಿಯಾಗುವಂತಹ ಸಂದರ್ಭಗಳು ಈ ಒಂದು ತಿಂಗಳಿನಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ವರ್ತಕರಿಗೆ ಅನೇಕ ರೀತಿಯಲ್ಲಿ ಲಾಭಾಂಶಗಳು ನಿಮಗೆ ಕೈಗೆ ಬಂದು ಸೇರ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ, ಲ್ಯಾಂಡ್ ಡೆವಲಪರ್ಸ್ಗಳಿಗೆ, ಒಂದು ಭೂಮಿಯಲ್ಲಿ ಸಿಗುವಂತಹ ವಸ್ತುಗಳ ಮಾರಾಟಗಾರರಿಗೆ, ಕೃಷಿಕರಿಗೆ ಬಹಳ ಹೆಚ್ಚಿನ ಧನ ಲಾಭವನ್ನು ನೋಡೋದಕ್ಕೆ ಸಾಧ್ಯ ಇದೆ. ಸಿಹಿ ಪದಾರ್ಥಗಳ ಮಾರಾಟಗಾರರಿಗೆ, ಕಬ್ಬು ಬೆಳೆಗಾರರಿಗೆ, ಬೆಲ್ಲದ ವ್ಯಾಪಾರಸ್ಥರಿಗೆ, ಅರಳೆ ವ್ಯಾಪಾರಸ್ಥರಿಗೆ, ಜವಳಿ ವ್ಯಾಪಾರಸ್ಥರಿಗೆ, ಗಾರ್ಮೆಂಟ್ಸ್ಗಳನ್ನು ನಡೆಸ್ತಾ ಇರತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ ಬಹಳ ಶುಭವಾಗಿದೆ. ಒಂದು ಫೆಬ್ರವರಿ ತಿಂಗಳಿನಲ್ಲಿ ಬಹಳ ಅನುಕೂಲತೆಯನ್ನು ಸಹ ನೀವು ನೋಡಬಹುದು. ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರಿ. ನ್ಯಾಯದಲ್ಲಿ ನಿಮಗೆ ಒಂದು ಒಳ್ಳೆ ಯಶಸ್ಸು ಸಿಗುತ್ತೆ, ಜಯ ಸಿಗುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದರೂ ನಡೀತಾ ಇದ್ದರೆ ಆ ವ್ಯಾಜ್ಯಗಳಿಂದ ಆಚೆ ಬರ್ತೀರಿ. ಮನಸ್ಸಿನಲ್ಲಿರ್ತಕ್ಕಂತಹ ನೋವುಗಳು ಕಡಿಮೆಯಾಗಿ ಸಂತೋಷಗಳು ಜಾಸ್ತಿ ಆಗತಕ್ಕಂತಹ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಆಕಸ್ಮಿಕವಾಗಿ ನಿಮಗೆ ಧನಲಾಭಗಳು ಉಂಟಾಗ್ತಾ ಬರ್ತಾ ಇರುತ್ತವೆ. ಮಿತ್ರರೊಟ್ಟಿಗಿದ್ದಂತಹ ಮನಸ್ತಾಪಗಳು ದೂರ ಆಗುತ್ತೆ. ಸಂಸಾರದಲ್ಲಿನ ಕಲಹಗಳು ನಿವಾರಣೆಯಾಗಿ
ಬಹಳ ಸಂತೋಷಯುಕ್ತವಾದಂತಹ ವಾತಾವರಣ ನಿಮಗೆ ಇರುತ್ತೆ. ಕಷ್ಟ ನಷ್ಟಗಳು ಕಡಿಮೆಯಾಗಿ ಅಪಾರವಾಗಿರ್ತಕ್ಕಂತಹ ನೋವನ್ನು ನುಂಗಿ ಸಂತಸದಲ್ಲಿ ಬದುಕುವ ವಾತಾವರಣ ಫೆಬ್ರವರಿ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಇರ್ತಕ್ಕಂತಹದ್ದು. ಅದೃಷ್ಟವಶಾತ್ ತುಂಬ ನಿಮಗೆ ಕೈ ಹಿಡಿಯುತ್ತೆ, ಅದೃಷ್ಟಗಳು ನಿಮ್ಮ ಕೈ ಹಿಡಿಯುತ್ತೆ. ಎಲ್ಲ ವಿಚಾರಗಳಲ್ಲೂ ಯಶಸ್ಸು, ನೋವು ರಹಿತವಾಗಿರ್ತಕ್ಕಂತಹ ಜೀವನ, ಅದೃಷ್ಟದಿಂದ ಕೂಡಿರ್ತಕ್ಕಂತಹ ಮಾಸ ಈ ಒಂದು ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ. ಈ ತಿಂಗಳು ನಿಮಗೆ ಅನುಕೂಲತೆಗಳು ಇನ್ನಷ್ಟು ಹೆಚ್ಚಿಗೆ ಆಗಬೇಕಂದ್ರೆ ಹೇಳಿದ ಪರಿಹಾರದ ಕ್ರಮಗಳನ್ನು ಸರಿಯಾಗಿ ಅನುಸರಣೆ ಮಾಡ್ತಾ ಬನ್ನಿ. ಅದರಿಂದ ಇನ್ನಷ್ಟು ಹೆಚ್ಚಿನ ಅನುಕೂಲತೆಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಎಲ್ಲ ಒಂದು ಕಷ್ಟ ನಷ್ಟಗಳಿಂದ ಆಚೆ ಬಂದು ಎಲ್ಲ ವಿಚಾರದಲ್ಲೂ ಸಹ ನಿಮಗೆ ನೋವು ನಲಿವುಗಳೆಲ್ಲ ಒಂದಿಷ್ಟು ನೋವುಗಳೆಲ್ಲ ಕಡಿಮೆಯಾಗಿ ನಲಿವುಗಳೆಲ್ಲ ವೃದ್ಧಿಯಾಗಬೇಕಂದ್ರೆ ಹೇಳಿದ ಪರಿಹಾರನ ಮಾಡಿಕೊಳ್ಳಿ. ಈ ತಿಂಗಳು ನೀವು ಪಾಲಿಸಬೇಕಾದಂತಹ ಮೊದಲನೇ ನಿಯಮ ಏನು ಅಂದರೆ ಹೆಚ್ಚಿಗೆ ಏನು ಮಾತಾಡಬಾರ್ದು. ನಿಮ್ಮ ಕ್ರಿಯೆಗಳು ಮಾತಾಡಬೇಕು, ಕೆಲಸಗಳು ಮಾತಾಡಬೇಕು, ಅಷ್ಟೇ ಹೊರತು ನೀವು ಎಲ್ಲೂ ಮಾತಾಡೋದಕ್ಕೆ ಹೋಗಬೇಡಿ. ಮಾತೆ ಮುತ್ತು ಮತ್ತು ಮಾತೆ ಮೃತ್ಯು. ನೀವು ಸುಮ್ಮನೆ ಏನೋ ಮಾಡೋಕ್ಕೆ ಹೋಗಿ ಕೋಪದಲ್ಲಿ ನೀವು ದುಡುಕಿ ಮಾತನಾಡುವಂತಹ ಮಾತುಗಳು ನಿಮಗೆ ಮುಳ್ಳಾಗಿ ಪರಿಣಮಿಸುತ್ತೆ. ತುಂಬ ಹುಷಾರು 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 ಮೇಷರಾಶಿಯವರು, ಮಾತಾಡೋಕ್ಕೆ ಹೋಗಬೇಡಿ. ಇನ್ನು ಪರಿಹಾರ ನಿಮಗೆ ಗೊತ್ತಿದೆ. ಮೊದಲನೇದಾಗಿ ನಾವು ಹೇಳ್ತಕ್ಕಂಥದ್ದು ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಮರಗಳನ್ನು ಕಾಪಾಡಿಕೊಳ್ಳೋಣ. ಒಂದಷ್ಟು ಹಣ್ಣಿನ ಗಿಡಗಳನ್ನು ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಎಷ್ಟೋ ಜೀವ ಜಂತುಗಳಿಗೆ ಮುಂಬರುವ ದಿನಗಳಲ್ಲಿ ಆಹಾರದ ಸೌಲಭ್ಯ ಸಿಗುತ್ತೆ. ನಿಮ್ಮನ್ನು ದೇವರೇ ಹರಸಿ ಹಾರೈಸ್ತಾನೆ. ದೇವರೇ ಹರಸಿ ಹಾರೈಸಿದ ಮೇಲೆ ಇನ್ಯಾವ ಜ್ಯೋತಿಷ್ಯ ಬೇಕು, ಇನ್ಯಾವ ಜಾತಕ ಬೇಕು? ದೇವರ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವೆಲ್ಲರೂ ಸಹ ಚೆನ್ನಾಗಿ ಇರಬಹುದು. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಹೇಳಿದ್ರೆ ಈಶ್ವರ ದೇವರ ಪೂಜೆ ಮಾಡಿ, ಈಶ್ವರ ದೇವರ ಆರಾಧನೆ ಮಾಡಿ, ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಈಶ್ವರನ ನಾಮ ಜಪಗಳನ್ನು ಮಾಡ್ತಾ ಬನ್ನಿ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಮೇಷರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.